ಛೇ, ನಾನು ಆ ಪುಷ್ಪನ ಮಾತು ಕೇಳ್ಕೊಂಡು ಸೂಜಿ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಅವ್ರ ಅತ್ತೆ ಹತ್ರನೂ ಸುಮ್ಮನೆ ಗಲಾಟೆ ಮಾಡಿದೆ. ಅಯ್ಯೋ, ನಂದೇ ತಪ್ಪಾಯಿತು. ನಾನು ಆ ಥರ ಮಾತಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಅವ್ರನ್ನ ಹೆಂಗೆ ಇವಾಗ ಮಾತಾಡ್ಸೋದು? ಛೇ, ನನಗೆ ಬೇಜಾರಾಗ್ತಿದೆಪ್ಪ. ಈ ಪುಷ್ಪ ಹಿಂಗೆಲ್ಲ ಸುಳ್ಳು ಹೇಳಿರ್ತಾಳೆ ಅಂತ ನಾನು ಯೋಚನೆನೂ ಮಾಡಲಿಲ್ಲ. ಛೇ, ನಂದೇ ತಪ್ಪು. ಪಾಪ ಸೂಜಿ ನನ್ನ ಬಗ್ಗೆ ಏನೂ ಅಂದಿಲ್ಲ. ಏನು ಮಾಡೋದೀಗ? ನನಗೆ ಒಂಥರ ಅದೇ ಮನಸ್ಸಲ್ಲಿ ಕಾಡ್ತಾೈತೆ. ತಪ್ಪಿಲ್ಲದೆ ಇದ್ರೂ ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡಿ ಬಾಯಿಗೆ ಬಂದಂಗೆ ಬೈದ್ಬಿಟ್ನಲ್ಲ ಅಂತಾನೆ. ಏನು ಮಾಡಲಿ ಈಗ? ಏನು ಮಾಡೋದು ಅಂತಲೇ ತೋಚ್ತಾನೇ ಇಲ್ಲ. ಅವತ್ತು ನನಗಂತೂ ತುಂಬ ಬೇಜಾರಾಗ್ತಿದೆ. ಮದೇಶ ಮಾವ, ನೀವಾ? ಏನು ಮಾವ, ಏನು ಬಂದಿದ್ದು? ಏನೂ ಇಲ್ಲ. ಏನೋ ಪ್ರಮಾಣ ಗಿಮಾಣ ಅಂತಾನ ಮಾಡಕ್ಕೆ ಹೋಗಿದ್ರಂತೆ ನಿನ್ನ ಹೆಂಡ್ತಿನೂ ಆಮೇಲೆ ಸೂಜಿನೂ. ಏನಾಯಿತು? ಯಾಕೆ? ಏನೂ ಇಲ್ಲ ಮಾವ, ಅದು ಪುಷ್ಪನೂ ಸೂಜಿನೂ ಜಗಳ ಮಾಡೋದಂತೆ. ನಾನು ಪುಷ್ಪನೇ ನನ್ನ ಹೆಂಡ್ತಿನೇ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ಮಾಡ್ಕೊಂಡು ಬಂದು ನನ್ನ ಹತ್ರ ಸೂಜಿ ಹಂಗಂದ್ಲು ಹಿಂಗಂದ್ಲು ನಿನ್ನ ಅಂತ ಹೇಳಿದ್ಲು. ನನಗೆ ಅದಕ್ಕೆ ಸಿಟ್ಟು ಬಂತು. ನಾನು ಹೋಗಿ ಅವ್ರ ಮನೆ ಹತ್ರ ಗಲಾಟೆ ಮಾಡಿ ಬಂದೆ. ಆಮೇಲೆ ತಿರ್ಗಾ ಅವರೇನೆ ಅವರ ಅತ್ತೆನ ಕರ್ಕೊಂಡು ನಮ್ಮ ಮಂತಕ್ಕೆ ಬಂದ್ಲು. ನಂದೇನೂ ತಪ್ಪಿಲ್ಲ, ನಾನು ಹಂಗಂದೇ ಇಲ್ಲ ಅಂತ ಹೇಳಿದ್ಲು. ಆದರೆ ನನ್ನ ಹೆಂಡ್ತಿ ಅದನ್ನು ಒಪ್ಪಲಿಲ್ಲ. ಇಲ್ಲ ಹಂಗಂದ್ಲು ಅಂತ ನಾವು ವಾದ ಮಾಡಿದ್ಲು. ಅದಕ್ಕೆ ಕರ್ಕೊಂಡೋಗಿ ಪ್ರಮಾಣ ಮಾಡಿಸಿದ್ರು. ಅಲ್ಲಿ ಮೂರ್ಛೆ ಹೋದ್ಲು. ನನಗೆ ತುಂಬ ಬೇಜಾರಾಗ್ತಿದೆ. ನಿನಗೆ ಯಾಕೋ ಬೇಜಾರು? ಈಗ ಯಾರು ತಪ್ಪು ಮಾಡಿದ ಅಂತ ಗೊತ್ತಾಯ್ತಲ್ಲ. ನೀನು ಹೆಂಡ್ತಿದೆ ತಪ್ಪು ತಾನೆ? ಅವಳಿಗೆ ಬೈದು ಬುದ್ಧಿ ಹೇಳು ಅಷ್ಟೇ. ಅದಕ್ಕೆ ನೀನ್ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ಮನೆ ಇರು. ನನಗೆ ಯಾಕೆ ಬೇಜಾರು ಅಂದರೆ ಮಾವ, ಅದು ಪುಷ್ಪನ ಮಾತು ಕೇಳ್ಕೊಂಡು ನಾನು ಸೂಜಿರ ಮನೆ ಹತ್ರ ಹೋಗಿ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ, ಜಗಳ ಮಾಡಿ ಬಂದೆ. ಅದಕ್ಕೆ ನನಗೆ ತುಂಬ ಇವಾಗ ಮನ್ಸಲ್ಲಿ ಒಂಥರ ಅದೇ ಕಾಡ್ತೈತೆ. ಅಯ್ಯೋ, ನಾನು ಸುಮ್ಮನೆ ಅವ್ರು ಏನು ಒಂದೇ ಇದ್ರೂ ಹೋಗಿ ಜಗಳ ಮಾಡಿ ಬಂದುಬಿಟ್ನಲ್ಲ ಅಂತ ನನಗೆ ಮನಸ್ಸಿನಾಗ ಒಂಥರ ಅದೇ ಕೊರಿತೈತೆ ಮಾವ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಗೂ ಹೋಗೋಕ್ಕೆ ಮನಸ್ಸಿಲ್ಲ, ಊಟನೂ ಮಾಡೋಕ್ಕೆ ಮನಸ್ಸಿಲ್ಲ. ಹಂಗಾಗ್ಬಿಟ್ಟಿದೆ. ಏನು ಮಾಡೋದು ಹೇಳಿ? ಅಷ್ಟೇ ತಾನೇ? ಅದಕ್ಕೆ ಯಾಕೋ ಇಷ್ಟೊಂದು ಚಿಂತೆ ಮಾಡ್ತೀಯಾ? ಅಲ್ಲ, ನಿಮಗೆ ಇಷ್ಟೇ ಆಗಿರ್ಬೋದು, ಆದರೆ ನನಗೆ ಒಳಗೆ ಎಷ್ಟು ಸಂಕಟ ಆಗ್ತಿದೆ ಅಂತ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಮಾವ. ಅದು ಚಿಕ್ಕದು ಅಂತ ಅನ್ನಿಸ್ಬೋದು, ನನ್ನ ಮುಖ ನೋಡಿದ್ರೆ ಏನೋ ತೊಂದರೆ ಇಲ್ಲ ಅಂತ ಅನ್ಸ್ಬೋದು. ಆದರೆ ಮನಸ್ಸಲ್ಲಿ ಕಾಡ್ತಾ ಇರೋದು ನೋವು ನಿಮಗೆ ಗೊತ್ತಾಗಲ್ಲ, ಕಾಣಿಸಲ್ಲ ಬಿಡಿ. ನಾನು ಹಂಗಲ್ವ ಹೇಳಿದ್ದು? ನಿನ್ನ ಸಮಸ್ಯೆಗೆ ತುಂಬ ಒಳ್ಳೆ ಪರಿಹಾರ ನಾನು ಕೊಡ್ತೀನಿ. ನೀನು ಚಿಂತೆ ಮಾಡಬೇಡ, ಸುಮ್ಮನೆ ಇರು. ನಿನ್ನ ಮನಸ್ಸಿನ ತಳಮಳನ ನಾನು ದೂರ ಮಾಡ್ತೀನಿ. ನೀವಾ? ಹೆಂಗೆ ದೂರ ಮಾಡ್ತೀರಾ? ಈಗ ನಾವೇನಾದರೂ ತಪ್ಪು ಮಾಡಿದ್ರೆ ತಿಳಿದೇ ತಪ್ಪು ಮಾಡ್ತೀವಮ್ಮ. ಅವಾಗ ಏನು ಮಾಡ್ಬೇಕು ಹೇಳು? ತಪ್ಪಾಯಿತು ಕ್ಷಮಿಸಿ, ನಮಗೆ ಗೊತ್ತಾಗಲಿಲ್ಲ ತಿಳಿಲಿಲ್ಲ ಅಂತ ಹೇಳಿ ಕ್ಷಮೆ ಕೇಳ್ತೀವಿ. ಇದು ಹಂಗೇನೆ, ನಿನಗೂ ಅಷ್ಟೇನೆ. ನಿನ್ನ ಹೆಂಡ್ತಿ ಸುಳ್ಳು ಹೇಳ್ತಿದ್ದಾಳೆ ಅಂತ ನಾನು ತಿಳ್ಕೊಂಡಲೇನೆ ಹೋಗಿ ಜಗಳ ಮಾಡಿದ್ಯಾ. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂತೀಯ? ಹೋಗಿ ಕ್ಷಮೆ ಕೇಳಿದೆ ಅಷ್ಟೇ ಅಪ್ಪ, ಮುಗ್ದೋಯ್ತು. ಕ್ಷಮೆನಾ? ಯಾರ ಹತ್ರ? ಇನ್ಯಾರು? ಸೂಜಿ ಮತ್ತೆ ನಮ್ಮ ಚಿಕ್ಕಮ್ಮನ ಹತ್ರ. ಹೋಗಿ ಕ್ಷಮೆ ಕೇಳು ಅಷ್ಟೇ, ಮುಗ್ದೋಯ್ತು. ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ತಂಗಾಗುತ್ತೆ. ಅವಾಗ ನಿನಗೂ ಬೇಜಾರಾಗಲ್ಲ, ಏನೂ ಆಗಲ್ಲ. ಅವ್ರ ಹತ್ರ ನಾನು ಹೋಗೋದಾ? ಇಲ್ಲ, ನನಗೆ ಒಂಥರ ಮುಜುಗರ ಆಗುತ್ತೆ ಮಾವ. ಅವ್ರನ್ನ ನೋಡೋಕ್ಕೂ ನನ್ನ ಕೈಲಿ ಆಗಲ್ಲ ಈಗ. ನಾನು ಬರಲ್ಲ ಅಲ್ಲಿಗೆ. ಅಯ್ಯೋ, ಹಂಗೆಲ್ಲನಾ ಅಂದ್ಕೊಂಡ್ರೆ ನೀನು ಹಿಂಗೆ ಇರಬೇಕಾಗುತ್ತೆ. ಅವ್ರ ಮಕ್ಕ ನೋಡ್ದಂಗೆ ನೀನು ಇಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಇದ್ದೂರಾಗೆ? ಹೇಳು. ಸುಮ್ಮನೆ ನಡಿ. ಅಲ್ಲ ಮಾವ, ನನ್ನ ಬಗ್ಗೆ ಅವ್ರು ಏನು ತಿಳ್ಕೊಂಡಿದ್ದಾರೋ ಏನೋ. ನಾನು ಹೋಗಿ ಕ್ಷಮೆ ಕೇಳಿದ್ರೆ ಕ್ಷಮಿಸ್ತಾರ ಅವರು? ಅಥವಾ ಏನಾದರೂ ಬಾಯಿಗೆ ಬಂದಂಗೆ ಬೈದರೆ ಇನ್ನಷ್ಟು. ಅದಕ್ಕೆ ನನಗೆ ಭಯ ಆಗ್ತೈತೆ ಅವ್ರ ಹತ್ರ ಹೋಗೋಕ್ಕೆ. ನಿನಗೆ ಭಯ ಆದರೆ ನಾನಿದ್ದೀನಲ್ಲೋ, ನಾನು ಬರ್ತೀನಿ. ನಡಿ, ಏನೂ ಆಗಲ್ಲ, ನಡಿಯೋ. ಅಲ್ಲ ಮಾವ, ಅದು ನನಗೆ ಅಲ್ಲ ಇಲ್ಲ ಬೆಲ್ಲ ಇಲ್ಲ. ಸುಮ್ಮನೆ ನಡಿಯ ನಡಿ, ಸುಮ್ಮನೆ ಧೈರ್ಯವಾಗಿ ನಡಿ. ನಾನಿದ್ದೀನಿ, ಅವ್ರೇನು ನಿನ್ನೇನು ಬೈಯಲ್ಲ. ಬಾರೋ ಮದೇಶ, ಬಾರೋ. ಅಯ್ಯೋ ಮಾವ, ನನಗೆ ಯಾಕೋ ಭಯ ಆಗ್ತಿದೆ. ಏನಾದರೂ ಬೈದ್ಬಿಟ್ರೆ ದೇವಕರು. ನಾನಿಲ್ವಾ? ನೀನು ಯಾಕೆ ಎದ್ರಕಂತೀಯ? ಸುಮ್ಮನೆ ನಿಂತ್ಕೊ. ಚಿಕ್ಕಮ್ಮ, ಸೂಜಿ ಬಾ, ಒಳಿಗೆ ಹೋಗೋಣ. ಅವರು ಎಲ್ಲೋ ಮನೆ ಕಂಡೆಯವರೋ ಏನೋ, ಅಥವಾ ಏನೋ ಒಳಗೇನ ಎಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರೇನೋ. ಬಾ, ಒಳಿಗೆ ಹೋಗೋಣ. ಅಯ್ಯೋ ಬೇಡಪ್ಪ, ನಾನು ಮಾತ್ರ ಒಳಗೆ ಬರೋಲ್ಲ. ಇಲ್ಲೇ ಕರಿ ಅವ್ರನ್ನ. ರಾಜಾ. ಚಿಕ್ಕಮ್ಮ, ಸೂಜಿ, ಏನು ಮಾಡ್ತಿದ್ರಿ? ಚೆನ್ನಾಗಿದ್ದೀರಾ? ಹೂನಪ್ಪ, ನಾವು ಚೆನ್ನಾಗಿದ್ದೀವಿ. ಏನು ಬಂದಿದ್ದು? ಏನು ಸಮಾಚಾರ? ಏನೂ ಇಲ್ಲ, ಮಾದೇಶ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂದ, ಅದಕ್ಕೆ ಕರ್ಕೊಂಬಂದೆ. ಬಾರೋ ಮಾದೇಶ, ಮುಂದಕ್ಕೆ ಮಾತಾಡ್ಬಾ. ಮಾದೇಶ ಅಣ್ಣನ ಏನಂತೆ? ಓ ಮಾದೇಶ, ಬಾರೋ, ಅವ್ರೇನು ಅನ್ನಲ್ಲ, ಬಾರೋ. ಅಕ್ಕ ದೇವಕಯ್ಯ, ಸೂಜಿ, ನಾನು ಪುಷ್ಪನ ಮಾತು ಕೇಳ್ಕೊಂಡು ನಿಮ್ಮನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿಬಿಟ್ಟೆ. ಅದಕ್ಕೆ ನನಗೆ ತುಂಬ ಬೇಜಾರಾಗ್ತೈತಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ. ನನ್ನ ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಗಲಾಟೆ ಮಾಡಬಾರ್ದಾಗಿತ್ತು.
ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಬೇಕಾಗಿತ್ತು, ತಿಳ್ಕೊಂಡು ಆಮೇಲೆ ಮಾತಾಡಬೇಕಾಗಿತ್ತು. ಅದಕ್ಕೆ ನನಗೆ ತುಂಬ ಬೇಜಾರಾಗ್ತೈತೆ ಸೂಜಿ, ನನ್ನ ಕ್ಷಮಿಸ್ತೀಯಾ? ಹಾಂ ಅಣ್ಣ ನೀನ್ ಯಾಕೆ ಹೇಳ್ತಾ ಇದ್ಯಾ? ಅಳಬೇಡ ಸುಮ್ಮನಿರು. ಅಲ್ಲ ಈಗ ಏನಾಯ್ತು ಅಂತ ಹಿಂಗ್ ಹೇಳ್ತಾ ಇದ್ಯಾ? ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ಗೊತ್ತಾಯ್ತಲ್ಲ ಈಗ. ನಾನೇನು ಅಂದಿಲ್ಲ ಅಂತ ನಿನಗೆ ಅರ್ಥ ಆಯ್ತಾ? ಹೇಳು. ಅರ್ಥ ಆಯಿತು ಸೂಜಿ, ನೀನು ಒಳ್ಳೆಯವಳು ಅಂತ ನನಗೆ ಗೊತ್ತಿತ್ತು. ಆದ್ರೂ ನಾನು ಪುಷ್ಪನ ಮಾತಾ ಕೇಳಿಬಿಟ್ಟೆ. ಕೇಳಿ ನಿನ್ನ ತಪ್ಪು ತಿಳ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ದೇವಕ್ಕಯ್ಯ, ನೀನು ನನ್ನ ಕ್ಷಮಿಸ್ಬಿಡು. ನೀನು ಹೇಳ್ದೆ ನಮ್ಮ ಸೂಜಿ ಅಂತವಳಲ್ಲ, ಹಂಗೆಲ್ಲ ಅನ್ನೋಳೆ ಅಲ್ಲ ಅಂತನ. ಆದರೂ ನಾನು ನಿನ್ನ ಮಾತನ್ನು ಕೇಳಲಿಲ್ಲ, ನಿನ್ನ ಬಗ್ಗೆ ಏನು ಕೆಟ್ಟಂಗೆ ಮಾತಾಡ್ಬಿಟ್ಟೆ. ಅದಕ್ಕೆ ನನಗೆ ಮನಸ್ಸಿನಲ್ಲಿ ಒಂಥರ ಅದೇ ಕಾಡ್ತೈತೆ, ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತನ. ಅದಕ್ಕೆಪ್ಪ ಮಾತಾಡ್ಬೇಕಾರೆ ಹಿಂದೆ ಮುಂದೆ ಯೋಚನೆ ಮಾಡಿ ಆಮೇಲೆ ಮಾತಾಡ್ಬೇಕು. ಗಾದೆನೇ ಐತಿ, ಮುತ್ತು ಹೊಡೆದ್ರೆ ಹೋಯ್ತು, ಮಾತು ಆಡಿದ್ರೆ ಹೋಯ್ತು ಅಂತಾನ. ಅದಕ್ಕೆ ತಿಳ್ಕೋಬೇಕು ಸತ್ಯ ಯಾವುದು ಸುಳ್ಳು ಯಾವುದು ಅಂತಾನ. ಹೋಗ್ಲಿ ಬಿಡು, ಈಗ ಇನ್ನೇನು ನಾನು ಸೂಜಿದು ತಪ್ಪಲ್ಲ ಅಂತಾನ ನಿನಗೆ ಅರ್ಥ ಆಗೈತಲ್ಲ, ಅಷ್ಟೇ ಸಾಕು ನಮಗೆ. ನೀನೇನು ಬೇಜಾರು ಮಾಡ್ಕೋಬೇಡ. ನಾವೇ ನಿನ್ನ ಬಗ್ಗೆ ಏನು ಕೆಟ್ಟದಾಗೇನೋ ತಿಳ್ಕೊಂಡಿಲ್ಲ. ನಿನ್ನ ಹೆಂಡತಿಯಿಂದ ಇಷ್ಟೆಲ್ಲ ಆಗೈತೆ. ಹೆಂಡತಿ ಮಾತು ಕೇಳ್ಬೇಕಾಗಿರೋದು ಗಂಡನ ಧರ್ಮ ಅಲ್ವಾ? ಹೆಂಡತಿಗೆ ಏನಾದರೂ ಅವಮಾನ ಆದ್ರೆ ಗಂಡ ಸಹಿಸ್ತೀವಲ್ಲ. ನಿನ್ನ ಪರಿಸ್ಥಿತಿನೂ ನಮಗೂ ಅರ್ಥ ಆಯ್ತು. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಅಷ್ಟೇ ನಾನು ಕೇಳ್ಕೊಂಬೋದು ನಿನ್ನ. ಹೌದಕ್ಕ, ಮಾತಾಡ್ಬೇಕಾದ್ರೆ ಇನ್ನು ಮುಂದೆ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು. ನಮ್ಮ ಪುಷ್ಪ ಎಂಥವಳಂತ ನನಗೆ ಗೊತ್ತಿತ್ತು. ನಮ್ಮ ಅಮ್ಮನ ಹತ್ರನೇ ಅವಳು ಸರಿಯಾಗಿ ಮಾತಾಡ್ತಿರಲಿಲ್ಲ. ಏನಾದರೂ ಒಂದು ಹೇಳಿದ್ರೆ ಸಾಕು, ಏನಾರ ಕೊಂಗ್ ಮಾತಾಡೋಳು, ಅದೆಲ್ಲ ಗೊತ್ತಿದ್ದು ನಾನು ಅವಳ ಮಾತು ನಾನು ನಂಬಿ ನಿಮ್ಮ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿದೆ. ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ಸೂಜಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಮಾದೇಶಣ್ಣ, ನೀನು ಯಾಕೆ ಆಗ್ಲಾಗ್ಲ ಪದೇ ಪದೇ ಕ್ಷಮಿಸು ಕ್ಷಮಿಸು ಅಂತ ಹಿಂಗೆ ಗೋಳಾಡ್ತಾ ಇದೀಯ? ಹೇಳು, ಬಾ ಒಳಿಕೆ ಬಾ, ಊಟ ಮಾಡಿ ಬಾ, ಕಾಫಿನಾದ್ರೂ ಮಾಡ್ತೀವಿ. ಬೇಡ ಸೂಜಿ, ಊಟ ಬೇಡ, ಕಾಫಿ ಬೇಡ, ಏನು ಬೇಡ. ನೀವು ನನ್ನ ಕ್ಷಮಿಸಿದ್ರಲ್ಲ ಅಷ್ಟೇ ಸಾಕು ಬಿಡು. ನಿಮ್ಮದು ದೊಡ್ಡ ಗುಣ. ಇನ್ಯಾವತ್ತೂ ನಿಮ್ಮ ಬಗ್ಗೆ ಹಿಂಗೆಲ್ಲನ ತಪ್ಪು ತಿಳ್ಕೊಂಬಕ್ಕೋಗಲ್ಲ, ಮಾತಾಡೋಕ್ಕೋಗಲ್ಲ. ಸರಿ ಅಣ್ಣ, ತುಂಬ ಥ್ಯಾಂಕ್ಸ್ ಈ ಥರ ಹೇಳಿದಕ್ಕೆ. ಬಾ ಬಾ ಒಳಿಕೆ. ನಾನಾ? ನಿಮಗೆ ನನ್ನ ಮೇಲೆ ಯಾವ ಸಿಟ್ಟು ಇಲ್ವಾ? ಅಯ್ಯೋ, ಇದರಲ್ಲಿ ನಿಮ್ಮ ತಪ್ಪೇನೈತೆ? ನಿಮ್ಮ ಹೆಂಡತಿ ಮಾಡಿದ ತಪ್ಪಿಗೆ ನೀವು ಯಾಕೆ ಕ್ಷಮೆ ಕೇಳ್ತೀರಾ? ಅದು ಅಲ್ಲದೆ ನಿಮಗೆ ತಪ್ಪೇ ಸರಿ ಯಾವುದು ಅಂತ ಗೊತ್ತಿಲ್ಲ. ಹಂಗಾಗಿ ಏನೋ ಬಂದೇನೋ ಮಾತಾಡ್ಬಿಟ್ರಿ, ಅದನ್ನ ನಾವೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಬರೀ ಒಳಿಕೆ. ಹೌದು ಕಣ ಮಾದೇಶ, ನಮ್ಮ ಚಿಕ್ಕಮ್ಮ ನಮ್ಮ ಸೂಜಿ ಅಂಥದ್ದೆಲ್ಲನ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸಲ್ಲ. ನಡಿ ಒಳಿಕೆ. ಹಬ್ಬ, ನನಗಿವಾಗ ಮನಸ್ಸು ಹಗುರಾಯ್ತು ಸೂಜಿ. ಇಷ್ಟೊತ್ತು ಒಂಥರ ಮನಸ್ಸಿಗೆ ಏನೋ ಒಂಥರ ಭಾರ ಸಂಕಟ ಆದಂಗೆ ಆಗ್ತಿತ್ತು. ನಿಮ್ಮ ಹತ್ರ ಕ್ಷಮೆ ಕೇಳಿದ್ನಲ್ಲ, ಮಾತಾಡಿದ್ನಲ್ಲ, ಆವಾಗ ನನಗೆ ಸಮಾಧಾನ ಆಯಿತು. ಸರಿ ಬಾರಪ್ಪ ಒಳಿಕೆ. ಮಾದೇಶ ಬಾರೋ, ರಾಜಾ ಬಾರೋ ಒಳಿಕೆ. ಬಾರಣ್ಣ, ಬರ್ರಿ ಕೂತ್ಕೊಳ್ಳಪ್ಪ. ಮಾದೇಶ, ರಾಜಾ ಕೂತ್ಕೊಳ್ಳೋ. ಜಿ ಹೋಗು, ಇವರಿಬ್ರಿಗೂ ಕಾಫಿ ಕಾಸ್ಕೊ ಬರೋಗು. ಸರಿ ಅತ್ತೆ, ಆಯ್ತು, ಕಾಸ್ಕೊ ಬರ್ತೀನಿ, ಮಾತಾಡ್ತಾ ಇದ್ರಿ. ಮತ್ತೆ ಇನ್ನೇನಪ್ಪ ಸಮಾಚಾರ? ನಿಮ್ಮ ಅಮ್ಮ ಏನಂತು? ನಿಮ್ಮ ಅಮ್ಮ ಇನ್ನೂ ನಿಮ್ಮ ಪುಷ್ಪ ಹೇಳಿದ್ದ ನಂಬಿರ್ಲಿಲ್ಲ. ನಿಮ್ಮ ಅಮ್ಮನೇ ಹೇಳ್ತಿದ್ಲು. ಆದ್ರೆ ನಿಮ್ಮ ಪುಷ್ಪನೇ ಹಠ ಮಾಡಿ ಪ್ರಮಾಣ ಮಾಡಿದ್ದು. ಪ್ರಮಾಣ ಮಾಡಿದ್ಕೆ ನೋಡಿ ಏನಾಯ್ತು. ಹೌದಕ್ಕ, ನಮ್ಮ ಪುಷ್ಪಂದೇ ತಪ್ಪು. ಅವಳೇನೆ ತಾನೇ ತಪ್ಪು ಮಾಡಿದ್ರು, ತಪ್ಪು ಮಾಡಿಲ್ಲ ಅಂತ ವಾದ ಮಾಡಿದ್ಲು. ಅದಕ್ಕೆ ಅವಳಿಗೆ ಆ ಥರ ಆಗೋಯ್ತು. ಇನ್ಮೇಲೆ ಹಂಗೆಲ್ಲ ನಾ ಮಾತಾಡಿದ್ರೆ ನನ್ನ ಹತ್ರ ಹೇಳಿ, ನಾನು ಅವಳಿಗೆ ಬೈದು ಬುದ್ಧಿ ಹೇಳ್ತೀನಿ. ಆಯ್ತು ಕಣಪ್ಪ ಮಾದೇಶ, ಹೇಳ್ತೀವಿ ಬಿಡು. ನೀನು ಒಳ್ಳೆಯವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಅವಳ ಮಾತು ಕೇಳ್ಕೊಂಡೆ ನೀನು ಬಂದು ಗಲಾಟೆ ಮಾಡಿದ್ಯಾ ಅಂತಾನು ನನಗೆ ಅರ್ಥ ಆಯ್ತು. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಹಂಗಿತ್ತು. ನಾನು ಮಾತಾಡ್ಬಿಟ್ಟೆ, ನಿನ್ನನ್ನು ಬೈದೆ. ನೀನು ಅಷ್ಟೇನೆ, ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಪ್ಪ. ಪರಿಸ್ಥಿತಿ ತಕ್ಕಂಗೆ ನಾವು ಮಾತಾಡಿದ್ವಿ ಅಷ್ಟೇನೆ. ಅಯ್ಯೋ ಅಕ್ಕ, ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತೀರಾ? ನೀವೇನು ತಪ್ಪು ಮಾಡಿಲ್ಲ, ನಾವೇ ತಪ್ಪು ಮಾಡಿರೋದು. ನನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸಾಕು ಸಾಕು ಕ್ಷಮೆ ಕೇಳೋದು. ಇವ್ರು ಕ್ಷಮೆ ಕೇಳೋದು. ಬಂದಿರೋದೇನು ಕ್ಷಮೆ ಕೇಳಿ ಕಾಪಿ ಕುಡಿದು ಹೋಗೋದಷ್ಟೇ ಸಾಕು. ಕ್ಷಮೆ ಕೇಳಿದ್ದು ಎಷ್ಟು ಅಂತ ಕ್ಷಮೆ 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 ಅಂತಾನೆ ಇರ್ತೀಯ? ಬೇರೆ ಏನಾದರೂ ಮಾತಾಡ್ರಿ. ಸರಿಯಾಗಿ ಹೇಳ್ದೆ ಮಾವ. ಈಗ ನೋಡು ಹೆಂಗ್ ನಗ್ತಾ ಇದೆಯಾ. ಅವಾಗಲೇ ಎಷ್ಟು ಬೇಜಾರು ಮಾಡ್ಕೊಂಡು ಕೊರಕೊಂಡು ಕೂತ್ಕೊಂಡಿದ್ದೆ ಅಲ್ಲಿ ಸೇತುವೆ ಮೇಲೆ. ಅದಕ್ಕೆ ಏನೇ ಸಮಸ್ಯೆ ಬಂದಿರೋದು ಅದಕ್ಕೆ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ನಾವು ಯೋಚನೆ ಮಾಡಬೇಕು ಏನು ಪರಿಹಾರ ಅಂತಾನ. ಸುಮ್ಮನೆ ಚಿಂತೆ ಮಾಡ್ಕೊಂಡು ಒಂದೇ ಕಡೆಗೆ ಕೂತ್ಕೊಂಡಿದ್ರೆ ಯಾವ ಪರಿಹಾರನೂ ಸಿಗಲ್ಲ. ಮತ್ತೆ ಕಾಪಿ ಅರೆ ಕೊಡು, ಬಾ ಮಾದೇಶಿಗೂ ರಾಜಗೂ ಕೊಡು. ತಗೊಳ್ಳಿ ಮಾವ, ಕುಡೀರಿ ಕಾಪಿನ. ನಿಂದು ದೊಡ್ಡ ಮನಸ್ಸು ಸೂಜಿ. ನೋಡು, ನಾವು ಅಷ್ಟೆಲ್ಲ ಅವಮಾನ ಮಾಡಿ ಜಗಳ ಮಾಡಿದ್ರು ನಿನ್ನ ಮನಸ್ಸಲ್ಲಿ ಏನು ಇಟ್ಕೊಂಡಿಲ್ಲ ನೋಡು. ಅದೇ ತುಂಬ ಸಂತೋಷ. ಅಯ್ಯೋ, ಜಗಳ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಂಬಕ್ಕಾಗುತ್ತಾ? ಸಂಬಂಧ ಕಳ್ಕೊಂಬಕ್ಕಾಗುತ್ತಾ? ನಾವೇನು ಬೇರೆನಾ? ನೀವು ನಮಗೆ ಸಂಬಂಧಿಕರೇ ಆಗಬೇಕು ತಾನೆ. ಹಂಗಿದ್ಮೇಲೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಮಾಡೋಕ್ಕಾಗುತ್ತಾ? ಹೇಳೋಣ, ಇಲ್ಲ ಅಲ್ವಾ?
ಸೂಜಿ ನಿನ್ನ ಮಾತು ಕೇಳ್ತಿದೆ ತುಂಬ ಸಂತೋಷ ಆಗುತ್ತೆ. ನೀನು ಎಷ್ಟು ಬುದ್ಧಿವಂತೆ. ಹೌದಾ ನಾನು ಹೊಗಳಿದ್ ಸಾಕು, ಕಾಫಿ ಕುಡಿ. ಹಾರ್ಬಿಡುತ್ತೆ, ತಣ್ಣಗಾಗುತ್ತೆ. ಸರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.